ಬೀದಿ ನಾಯಿ ಪಟ್ಟ ಬರಬಾರ್ದು ನಾಯಿಗಳಿಗೆ. ಒಟ್ಟಿಗೆ ನಮ್ಮಲ್ಲಿ ಮರಿಗಳು ಸೇರಿಸಿ 95 ನಾಯಿಗಳಿದಾವೆ. ನಾನು ಕೊಡ್ತೇನೆ, ನಂಗೆ ಪ್ರಾಬ್ಲಮ್ ಇಲ್ಲ. 6 ತಿಂಗಳಲ್ಲಿ ಆಪರೇಷನ್ ಮಾಡ್ಬೇಕು ಮರಿ ಇಡದಾಗೆ. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು. ಇವನು ಮುಸುಂಟ, ಒಂದು ಮುಖ ಉದ್ದ ಅಲ್ಲ, ಅದಕ್ಕೆ ಅವನಿಗೆ ಸ್ಪೂನಿ ಅಂತ ಇಟ್ಟದ. ಬಾ, ಅವನು ಪರಿಚಿತ ಉಂಟಲ್ಲ, ಇಡೀ ನನ್ನನ್ನು ಇದು ಮಾಡಿ ಹಾಕ್ತಾನೆ. ಜೋರ್ ಅವುಗಳಿಗಿಂತ ಜೋರ್ ಇರುದು ನಾನು ಒಬ್ಬಳೆ. ಕಚ್ಚಿದ್ರೆ ನಾನೇ ಕಚ್ಚಬೇಕಷ್ಟೇ. ಇವನಿಗೆ ನಾನು ಯಾರೊಟ್ಟಿಗೆ ಮಾತಾಡಿದ್ರು ಕೂಡ ಹೊಟ್ಟೆ ಕಿಚ್ಚು. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಕಡಲ ತೀರ ಮಂಗಳೂರು ಸೂರತ್ ಕಲ್ಲಲ್ಲಿದ್ದೀನಿ. ಸೊ ನಾನಿವತ್ತು ಆಸರೆ ಅನಿಮಲ್ ಟ್ರಸ್ಟಿಗೆ ಬಂದಿದ್ದೀನಿ. ಈ ಜಾಗದಲ್ಲಿ ಸಾಕ್ಷಿ ಸುನಿಲ್ ಕಾಮತ್ ಅನ್ನೋರು ಸುಮಾರು 100ಕ್ಕಿಂತ ಹೆಚ್ಚು ಬೀದಿ ನಾಯಿಗಳನ್ನ ಮತ್ತು ಬೆಗ್ಗಳನ್ನೆಲ್ಲ ಅನಿಮಲ್ ರೆಸ್ಕ್ಯೂ ಮಾಡಿ ಇಲ್ಲಿ ಸಾಕ್ತಾ ಇದ್ದಾರೆ. ನೀವು ಹಿಂದೆ ಇಲ್ಲಿ ನೋಡ್ತಿರಲ್ಲ, ಸೊ ಇದೊಂದು ಎಕರೆಲೇನೋ ಈ ಜಾಗ ಇದೆ. ಸೊ ಅವ್ರ ಮನೆನೂ ಇಲ್ಲೇ ಇರೋದು. ಸೊ ಈ ಜಾಗ ನೋಡಿದ್ರೆ ಅಂದ್ರೆ ಈಗ ನಾನು ಇರೋದಕ್ಕೆ ನಾಯಿಗಳು ಬೊಗಳುತ್ತಾ ಇದ್ದಾವೆ. ನೀವು ಸುಮ್ಮನೆ ಏನಾದ್ರು ಈ ರೋಡಲ್ಲಿ ಓಡಾಡ್ತೀರಾ ಅಂದ್ರೆ ಇಲ್ಲಿ ಈ ಜಾಗದಲ್ಲಿ ಇಷ್ಟೊಂದು ನಾಯಿಗಳಿದೆಯಾ ಅಂತ ನಿಮ್ಗೆ ಅನ್ಸೋದಿಲ್ಲ. ಅಂದ್ರೆ ಒಂಚೂರು ಡೌಟು ಬರಲ್ಲ, ಅಂದ್ರೆ ಇಷ್ಟೊಂದು ನಾಯಿಗಳಿದೆಯಾ ಅಂತ. ಸೊ ಇದನ್ನೆಲ್ಲ ನಾನು ಹೇಳೋದ್ಕಿಂತ ಸಾಕ್ಷಿ ಸುನಿಲ್ ಕಾಮತ್ ಅವ್ರನ್ನೇ ಕೇಳೋಣ. ಚಾನಲ್ಗೆ ಯಾರು ಹೊಸಬ್ರಾಗಿದ್ರೆ, ಫಸ್ಟ್ ಟೈಮ್ ಏನಾದ್ರು ನಾನು ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸೊ ಡೈರೆಕ್ಟ್ ಆಗಿ ನಿಮಗೆ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ, ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಣ್ಣದಾಗಿ ನಿಮ್ದೊಂದು ಚಿಕ್ಕ ಪರಿಚಯ ನಮ್ಮ ಜನರಿಗೋಸ್ಕರ ಮಾಡ್ತೀನಿ. ನನ್ನ ಹೆಸರು ಸಾಕ್ಷಿ ಅಂತ ಹೇಳಿ, ಸಾಕ್ಷಿ ಸುನಿಲ್ ಕಾಮತ್ ಅಂತ ಹೇಳಿ. ಓಕೆ. ಸುರತ್ಕಲಿಗೆ ಬಂದು 11 ವರ್ಷ ಆಯ್ತು. 2014 ನನ್ನ ಮದುವೆಯಾಗಿ ನಾನು ಇಲ್ಲಿ ಬಂದಿರೋದು. ಸೊ ನನ್ನ ಅಮ್ಮನ ಮನೆ ಕಾರ್ಕಳ. 2014 ಸ್ಟಾರ್ಟ್ ಮಾಡಿದ್ದೇನೆ ಮರಿಗಳನ್ನ ತರ್ಲಿಕ್ಕೆ. 2015 ಇಂದ ನನ್ನ ರೆಸ್ಕ್ಯೂ ಜರ್ನಿ ಸ್ಟಾರ್ಟ್ ಆಯ್ತು. ಹಂಗಂದ್ರೆ ಇಲ್ಲಿಗೆ ಒಂದು 11 ವರ್ಷ ಆಗಿದೆ ನೀವು ರೆಸ್ಕ್ಯೂ ಮಾಡಕ್ಕೆ ಸ್ಟಾರ್ಟ್ ಮಾಡಿ ರೆಸ್ಕ್ಯೂ ಸ್ಟಾರ್ಟ್ ಮಾಡಿ 11 ವರ್ಷ ಆಯ್ತು. ನಮ್ಮ ಆಸರೆ ಎನಿಮಲ್ ಟ್ರಸ್ಟ್ ಅನ್ನೋ ಒಂದು ಹೆಸರು ಬಂದು ಲೀಗಲ್ ಆಗಿ ಕಾನೂನು ಪ್ರಕಾರ ಹೆಸರು ಬಂದು 5 ವರ್ಷ ಮೊನ್ನೆ ಏಪ್ರಿಲ್ 3ಕ್ಕೆ ಕಂಪ್ಲೀಟ್ ಆಯ್ತು. ಈಗ 6ನೇ ವರ್ಷ ನಡೀತಾ ಇದೆ. ಈ ಪ್ರಾಣಿಗಳ ಮೇಲೆ ನಿಮ್ಗೆ ಆಸಕ್ತಿ ಬರಕ್ಕೆ ಏನಾದ್ರು ಒಂದು ಕಾರಣ ಇರ್ಬೇಕಲ್ಲ? ಅಟ್ಯಾಚ್ಮೆಂಟ್ ಜಾಸ್ತಿ ಸ್ವಲ್ಪ ಪ್ರಾಣಿಗಳು. ಚಿಕ್ಕ ವಯಸ್ಸಿಂದನು? ಹೌದು. ನನ್ನ ಅಪ್ಪನಿಗೆ ತುಂಬಾ ಇಷ್ಟ. ನಮ್ಮ ಮನೇಲಿ ಆಗ್ಲೇ ಒಂದು ಸುಮಾರು 25-30 ಬೆಕ್ಕುಗಳಿತ್ತು. ಅಂದ್ರೆ ಬೆಕ್ಕುಗಳು ಹೇಳಿದ್ರೆ ಅಲ್ಲೇ ಮರಿ ಇಟ್ಟು ಅಲ್ಲೇ ಜಾಸ್ತಿ ಆಗ್ತದ್ದು. ಯಾವಾಗ ಒಂದು 15 ವರ್ಷ ಹಿಂದೆ, 11-12 ವರ್ಷದ ಹಿಂದೆ ಆದ್ರಿಂದ ಬಂದದ್ದು. ಆಗ ನಮ್ಗೆ ಗೊತ್ತಿರ್ಲಿಲ್ಲ ಸರ್ಜರಿ ಮಾಡಿಸ್ಬೇಕು ಮರಿಡದಂಗೆ, ಮತ್ತೆ ನಾಯಿಗಳಿಗೂ ಸರ್ಜರಿ ಮಾಡಿಸ್ಬೇಕು. ನಾಯಿಗಳು ಅಷ್ಟು ಇರ್ಲಿಲ್ಲ ಅಲ್ಲಿ ನಮ್ಮ ಊರಲ್ಲಿ. ಕಾರ್ಕಳ ಚಿಕ್ಕ ಹಳ್ಳಿ, ಹಿರ್ಗಾನ್ ಅಂತ ಹೇಳಿ. ಬೆಕ್ಕುಗಳು ತುಂಬಾ ಇದ್ವು. ಸೊ ಸಿಕ್ಕಿದನ್ನೆಲ್ಲ ತಗೊಂಡ್ ಬರ್ತಾ ಇದ್ವಿ. ಕೆಲವರು ಬಿಡ್ತಾರಲ್ಲ, ಅದನ್ನೆಲ್ಲ ತಗೊಂಡ್ ಬರ್ತಾ ಇದ್ವಿ. ಯಾರಿಗೆ ಇಷ್ಟ ಇಲ್ಲ ಬೆಕ್ಕಿನ ಮರಿ, ನಿಮ್ಗೆ ಬೇಕಂತ ಕೇಳಿದ ತಕ್ಷಣ ಅದನ್ನು ಕೂಡ ತಗೊಂಡ್ ಬರ್ತಾ ಇದ್ವಿ. ಆಗ ಇಷ್ಟೊಂದು ನಾಲೆಡ್ಜ್ ಇರ್ಲಿಲ್ಲ, ಆಗ ಚಿಕ್ಕ ವಯಸ್ಸು. ಸೊ ಹಾಗೆ ಅಲ್ಲಿಂದ ಅಟ್ಯಾಚ್ಮೆಂಟ್ ಜಾಸ್ತಿ ಪ್ರಾಣಿಗಳು ಹೇಳಿದ್ರೆ. ಇಲ್ಲಿ ಬಂದ ಮೇಲೆ ಅದು ಕಂಟಿನ್ಯೂ ಆಯ್ತು, ಇನ್ನೂ ಜಾಸ್ತಿ ಆಯ್ತು. ಮೇಡಮ್ ಇಲ್ಲಿರೋ ಜಾಗ ಅಂದ್ರೆ ಇದು ನಿಮ್ ಓನ್ ಲ್ಯಾಂಡ್? ಓನ್ ಲ್ಯಾಂಡ್. ನನ್ನ ಮಾವಂದು ಅಂದ್ರೆ ನನ್ನ ಹಸ್ಬೆಂಡ್ ಅವರ ಅಪ್ಪಂದು. ಸೊ ಇಷ್ಟು ಎಲ್ಲ ಜಾಗ ಇದೆಲ್ಲ. ಈ ಜಾಗ ಇದ್ದಿದ್ರಿಂದ ನಂಗೆ ಆಸರೆ ಎನಿಮಲ್ ಟ್ರಸ್ಟ್ ಮಾಡ್ಲಿಕ್ಕೆ ಆಯ್ತು. ಮೇಡಮ್ ಈಗ ಇಲ್ಲಿ ಎಷ್ಟು ನಾಯಿಗಳಿದಾವೆ, ಎಷ್ಟು ಬೆಕ್ಕುಗಳಿದಾವೆ? ಒಟ್ಟಿಗೆ ನಮ್ಮಲ್ಲಿ ಮರಿಗಳು ಸೇರಿಸಿ 95 ನಾಯಿಗಳಿದಾವೆ. ಎಲ್ಲ ರೆಸ್ಕ್ಯೂ ಮಾಡಿರೋದು. ಈಗ ನೀವು ಬ್ರೀಡ್ ನೋಡ್ಬೋದು, ಇದು ಲ್ಯಾಬ್ ಅಲ್ವಾ. ಇವನು ಕುತ್ತಾರಿನಿಂದ ನಾವು ರೆಸ್ಕ್ಯೂ ಮಾಡಿದೀವಿ. ನಾನು ಇವನದು ಕಾಲು ಇದೆಯಲ್ಲ, ಈ ಕಾಲು ಕೊಳ್ತೋಗಿ ಹುಳ ಆಗಿತ್ತು ಇಲ್ಲಿ. ಟ್ರೀಟ್ಮೆಂಟ್ ಮಾಡಿ ಈಗ ಅವನು ಹುಷಾರಾಗಿದ್ದಾನೆ. ಹಾಗೆ ನ್ಯೂಟರ್ ಮಾಡಿದ್ದೇನೆ, ಸರ್ಜರಿ ಮಾಡಿಸಿದ್ದೇನೆ. ಯಾಕೆ ಹೇಳಿದ್ರೆ ಬೇರೆ ನಾನು ಫೀಮೇಲ್ ರೆಸ್ಕ್ಯೂ ಮಾಡುವಾಗ ಮೇಟ್ ಆದ್ರೆ ಮರಿ ಆಗ್ಬಾರ್ದು. ನನ್ನ ಇಂಟೆನ್ಷನ್ ಇಷ್ಟೇ, ಬೀದಿ ನಾಯಿ ಪಟ್ಟ ಬರಬಾರ್ದು ನಾಯಿಗಳಿಗೆ. ಸೊ ನಮ್ಮಲ್ಲಿ ಯಾವುದೇ ಮರಿ ಇಡುದಿಲ್ಲ. ನಮ್ಮಲ್ಲಿ ಎಲ್ಲಾ ರೆಸ್ಕ್ಯೂ ಮಾಡಿದ್ದು, ಯಾವ್ದು ಕೂಡ ಮರಿ ಇಟ್ಟು ಜಾಸ್ತಿ ಆದದಲ್ಲ, ಎಲ್ಲ ರೆಸ್ಕ್ಯೂ ಮಾಡಿದ್ದೆ. ಒಂದಷ್ಟು ಅಡಾಪ್ಷನ್ಗೂ ಕೊಟ್ಟಿದ್ದೇವೆ, ಒಂದಷ್ಟು ನಮ್ಮಲ್ಲೂ ಇದಾವೆ. ಹಾಗೆ ಇದು ನಾವು ಒಂದು 1-2 ಮಂತ್ಸ್ ಬ್ಯಾಕ್ ರೆಸ್ಕ್ಯೂ ಮಾಡಿದ್ದು. ಕಾಡಲ್ಲಿ ಬಿಟ್ಟ ಮರಿ ನಾಯಿಗಳು, ತಾಯಿ ಸಮೇತ ಮರಿ ಸಮೇತ ಬಿಟ್ಟಿದ್ರು. ಇವುಗಳನ್ನು ಪಚ್ಚನಾಡಿ ಅಂತ ಹೇಳ್ತೇವೆ ನಾವು, ಅಲ್ಲಿ ಡಂಪಿಂಗ್ ಏರಿಯಾ, ಆ ರೋಡ್ ಹೋಗುವ ದಾರಿ. ನಂಗೆ ಎಕ್ಸಾಕ್ಟ್ ನಂಗೆ ಪ್ಲೇಸ್ ನೆನಪಿಲ್ಲ ಈಗ. ಸೊ ಅಲ್ಲಿ ಸಿಕ್ಕಿದ್ದು ಆ ಮರಿ ಸಮೇತ. ಒಂದು 4 ಮರಿ ಇತ್ತು. ಒಂದು ಬರುವಾಗ್ಲೇ ಒಂದು ಸ್ವಲ್ಪ ವೀಕ್ ಇತ್ತು, ಅದು ತೀರಿ ಹೋಯ್ತು. ಮತ್ತೆ 3 ನನ್ನ ಪರಿಚಯದವರಿಗೆ ಕೊಟ್ಟ ರೀಸನ್ ಇಷ್ಟೇ. ನನ್ಗೆ ತುಂಬಾ ಕಾಲ್ಸ್ ಬಂತು, ಮೇಡಮ್ ನಂಗೆ ಕೊಡ್ತೀರಾ ಅಂತ ಹೇಳಿ. ನಾನು ಕೊಡ್ತೇನೆ, ನಂಗೆ ಪ್ರಾಬ್ಲಮ್ ಇಲ್ಲ. 6 ತಿಂಗಳಲ್ಲಿ ಆಪರೇಷನ್ ಮಾಡ್ಬೇಕು ಮರಿ ಇಡದಾಗೆ. ನನ್ಗೆ ಬಂದ ಕಾಲ್ಸ್ ಅಲ್ಲಿ ಒಬ್ರು ಕೂಡ ಒಪ್ಲಿಲ್ಲ ಆಪರೇಷನ್ಗೆ. ಇದನ್ನು ಕೂಡ ಕೇಳಿದ್ರು, ಆಪರೇಷನ್ ನಾನು ಕೊಡ್ತೇನೆ, ಆಪರೇಷನ್ ಮಾಡಿ ಕೊಡುದಲ್ಲ, ಆಪರೇಷನ್ ಮಾಡದೆ ಕೊಡ್ತೀರಾ, ಬೇಕಾದ್ರೆ ನಿಮ್ಗೆ ನಾವು ಒಂದು 10,000 ಕೊಡುವ. ಬೇಡ, ನಾನು ಅವುಗಳನ್ನ ತಂದು ಇಷ್ಟು ಟೈಮ್ ಚಂದ ಮಾಡಿ ನೋಡಿ, ಅವುಗಳಿಗೆ ಫುಲ್ ಟಿಕ್ಸ್ ಇತ್ತು, ಸ್ಕಿನ್ ಪ್ರಾಬ್ಲಮ್ ಇತ್ತು, ಎಲ್ಲ ಸರಿಯಾಗಿದೆ. ಇನ್ನೊಂದು ನಾನು ಕೊಳೆಯುವ ಜಾಗಕ್ಕೆ ಹಾಕ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ಹಾಗೆ ಇಲ್ಲೇ ಇದ್ದಾರೆ ಮರಿಗಳು. ನನ್ನ ಪರಿಚಯದವರಿಗೆ, ನನ್ನ ರಿಲೇಷನ್ ಅವರಿಗೆ ನಾನು ಕೊಟ್ಟಿದ್ದೆ. ಮೇಡಮ್ ಈ ಸರ್ಜರಿ ಮತ್ತೆ ಇದೆಲ್ಲ ನೀವು ಎಲ್ಲಿ ಮಾಡಿಸ್ತೀರಾ? ನಮ್ಮಲ್ಲಿ ಕ್ಯಾಂಪ್ ಆಗ್ತದೆ, ವರ್ಷದಲ್ಲಿ 4 ಸರಿ ನಮ್ಮಲ್ಲಿ ಕ್ಯಾಂಪ್ ಆಗ್ತದೆ. ಹೌದು, ನಮ್ಮಲ್ಲಿ OT ಸೆಕ್ಷನ್ ಇದೆ, ಸರ್ಜರಿ ಕ್ಯಾಂಪ್ ಇಲ್ಲೇ ಆಗ್ತದೆ. ಮತ್ತೆ ಎಮರ್ಜೆನ್ಸಿ ಇದ್ರೆ, ಈಗ ನನ್ಗೆ ಹೊಸದು ಸಿಕ್ಕಿದೆ ನಾಯಿ, ನಂಗೆ ಇಮಿಡಿಯೇಟ್ ಮಾಡ್ಬೇಕು, ಇಲ್ಲ ಬೆಕ್ಕು ಇಮಿಡಿಯೇಟ್
ಚಂದೇ ಮಾಡ್ಬೇಕು. ನಾನು ನಮ್ಮದು ಮಂಗಳೂರಲ್ಲಿ ಇದು ಮನೋಹರೋಪದಿ ಸರ್ ಅಂತ ಹೇಳಿದ್ದಾರೆ, ಸುಧನೋಪದಿ ಸರ್, ವನಸುಮ ವೆಟರ್ನರಿ ಕ್ಲಿನಿಕ್, ಅಲ್ಲಿಗೆ ಕರ್ಕೊಂಡೋಗಿ ಮಾಡ್ತೀನಿ. ಇವತ್ತು 5 ಗಂಟೆಗಿದೆ ಸರ್ಜರಿ. ಇವನ ಹೆಸರು ಸುಬ್ರಹ್ಮಣಿ ಅಂತ ಹೇಳಿ. ಸುಬ್ರಹ್ಮಣಿ ಹೌದು. ಪ್ರತಿಯೊಂದು ನಾಯಿಗೂ ಇಲ್ಲಿ ಹೆಸರಿದೆ ಎಲ್ರಿಗೂ. ಇವನಿಗೆ ಪ್ರಶಾಂತ್ ಅಂತ ಹೇಳಿ ಇಟ್ಟದ್ದು. ಅವಳು ವೈಟಿ, ಅದು ಡಾಲಿ, ಅದು ಬ್ಲ್ಯಾಕಿ, ಇವನು ಬ್ರೌನಿ, ಅಲ್ಲಿ ದೀಪು, ಅದು ಕೂಡ ಬ್ರೌನಿ. ಅಲ್ಲಿ ಒಂದು ನಿಮ್ಗೆ ಸ್ಕಿನ್ ಇನ್ಫೆಕ್ಷನ್ ಕಾಣಿಸ್ಬೋದು. ಆ ನಾಯಿಗೆ ಡಿಸ್ಟೆಂಪರ್ ಆಗಿದೆ. ಅವನಿಗೆ 6 months once ನಾನು ಟ್ಯಾಬ್ಲೆಟ್ ಹಾಕ್ಬೇಕು, 6 ತಿಂಗಳಿಗೆ ಒಂದ್ಸಲ ನಾನು ಟ್ಯಾಬ್ಲೆಟ್ ಹಾಕ್ಬೇಕು. ಸ್ಕಿನ್ ಇನ್ಫೆಕ್ಷನ್ ಆಗ ಮಾತ್ರ ಸರಿಯಾಗುದು. ಬಟ್ ಲೈಫ್ ಟೈಮ್ ಅದು ಪರ್ಮನೆಂಟ್ ಆಗಿ ಅದೇ ಹಾಗೆ ಇರುದು. ಸ್ಕಿನ್ ಬರ್ತದೆ, ಕೂದಲು ಬರ್ತದೆ, ಪುನಃ ಹೋಗ್ತದೆ, ಹೋಗ್ತದೆ, ಅಂತದ್ದೇ ಆ ತರದ್ದೇ ಅದು. ಇವಳು ನಮ್ಮ ಇದ್ರದ್ದು ಆಸರದ್ದು ಸ್ವಲ್ಪ ಫೇಮಸ್ ಹುಡುಗಿ. ನಾವಿವಳನ್ನು ನಾವಿವಳನ್ನು ಶಿಲ್ಪಾ ಶೆಟ್ಟಿ ಅಂತ ಕರೆಯುವುದು. ಶಿಲ್ಪಾ ಶೆಟ್ಟಿ ಅಂತ. ಅಂದ್ರೆ ಏನಕ್ಕೆ ಹೆಸರು ಕೊಟ್ರೆ? ತುಂಬಾ ಸ್ಲಿಮ್ ಇದ್ದಾಳಲ್ಲ. ಸೊ ಇವಳಿಗೆ ಬೈದ್ರೆ ಕೋಪ ಬರ್ತದೆ, ಊಟ ಒಂದು 2 ನಿಮಿಷ ಲೇಟ್ ಆದ್ರೆ ಕೋಪ ಬರ್ತದೆ. ಮಾರಾಯ. ಮತ್ತೆ ಇವನಿಗೆ ನಾನು ಯಾರೊಟ್ಟಿಗೆ ಮಾತಾಡಿದ್ರು ಕೂಡ ಹೊಟ್ಟೆ ಕಿಚ್ಚು. ಇವನು ಅಮ್ಮನ ಮಗ ಹೇಳ್ತಾರಲ್ಲ ಹಾಗೆ. ಸೊ ಮೈ ಮೇಲೆ ಇರುದು ಲಕ್ಕ ಮಗ, ಈ ಪೆಟ್ಟು ತಿನ್ಪ, ಸತ್ಯ ಪೆಟ್ಟು ತಿನ್ಪ. ಸೊ ಇವಳು ನನಗೆ ಸಿಕ್ಕಾಗ ಸ್ಕಿನ್ ಇನ್ಫೆಕ್ಷನ್, ಇಲ್ಲಿ ಗಾಯ ಆಗಿ ಹುಳ ಆಗಿತ್ತು. ಇವಳನ್ನ ಕರ್ಕೊಂಡು ಬಂದದ್ದು ಗೋಣಿಯಲ್ಲಿ ಎತ್ತುಕೊಂಡು ಕರ್ಕೊಂಡು ಬಂದದ್ದು. ಗೋಣಿಯಲ್ಲಿ ಎತ್ಕೊಂಡು ಕರ್ಕೊಂಡು ಬಂದದ್ದು. ಈಗ ಚಂದ ಮಾಡಿ ನಡಿತಾಳೆ, 2 ಹೊತ್ತು ಒಳ್ಳೆ ಊಟ ಮಾಡ್ತಾಳೆ, ಹೆಲ್ದಿ ಇದ್ದಾಳೆ. ಇವಳು ಕೃಷ್ಣವೇಣಿ ಅಂತ ಹೇಳಿ. ಕೃಷ್ಣ ಬಾ ಮಗ, ಈ ಕಡೆ ಒಳಗೆ ಹೋಗ್ಬೇಕಂದ್ರೆ ಬಾ ಮಗ. ಇವಳು ಕೃಷ್ಣ ಅಂತ ಹೇಳಿ. ಅವಳು ನಿಮ್ಮ ಚಾಮರಾಜನಗರ ಗೊತ್ತಿದೆಯಾ? ಚಾಮರಾಜನಗರ. ಅಲ್ಲಿಂದ ರೆಸ್ಕ್ಯೂ ಮಾಡಿದ್ದು. ಅವಳು ಸಿಕ್ಕಾಗ 2 ಕಾಲು ಕೊಳ್ತೋಗಿತ್ತು. ಯಾರೋ ಒಬ್ರು ರಿಷಿ ಅಂತ ಹೇಳಿ, ನಂಗೆ ಅವರ ಪರಿಚಯ ಏನಿಲ್ಲ ಪಾಪ. ಅವರು ಪೋಸ್ಟ್ ನೋಡಿ ನಾನು ತಂದು ಕೊಡ್ತೇನೆ ಮೇಡಮ್ ಅಂತ ಹೇಳಿ ಬೆಳಿಗ್ಗೆ 5 ನಮ್ಮ ಆಸರೆಗೆ ಬಂದವಳು. ಹಾಗೆ ಅವಳು ಕೃಷ್ಣವೇಣಿ ಅಂತ ಹೇಳಿ ನನಗೆ ಹೆಸರು ಬಾರಿ ಇಷ್ಟ. ಅವಳಿಗೆ ಕೃಷ್ಣವೇಣಿ ಅಂತ ಇಟ್ಟೆ. ಮೇಡಮ್, ಇದೇ ರೀತಿ ಮಂಗಳೂರು ಬಿಟ್ಟು ಬೇರೆ ಯಾವ್ಯಾವ ಡಿಸ್ಟ್ರಿಕ್ಟ್ ಗಳಿಂದ ನಿಮಗೆ ಈ ರೆಸ್ಕ್ಯೂ ಆಗಿ ಬರ್ತವೆ? ತುಂಬಾ ಕಾಲ್ಸ್ ಬರ್ಲಿಕ್ಕೆ ದಾವಣಗೆರೆಯಿಂದಾನು ಬರ್ತದೆ. ತಗೊಳ್ಳೋರು ಯಾರು, ನಂಗೆ ಬಾರಿ ಕಷ್ಟ ಆಗ್ತದೆ. ಮತ್ತೆ ಈ ತರ ಇದ್ದಾಗ, ಸೀರಿಯಸ್ ಇದ್ದಾಗ ತಗೊಳ್ತೇನೆ. ಸೀರಿಯಸ್ ಏನಾದ್ರು ಇದ್ರೆ, ಯಾರು ರೆಸ್ಕ್ಯೂ ಮಾಡಿಲ್ಲ ಅಂದ್ರೆ ಆ ತರದೆಲ್ಲ ಸರಿ ಕಳಿಸಿಕೊಡಿ ಹೇಳ್ತೇನೆ, ತಗೊಳ್ತೇನೆ, ಬೇರೆ ಆಪ್ಷನ್ ಇಲ್ಲ. ಇವಳು ಮಲ್ಪೆ, ಅವಳು ರಾಣಿ ಅಂತ ಹೇಳಿ. ಮತ್ತೆ ಇವಳು ನೋಡಿ, ನೀವು ಓಲ್ಡ್ ಕೇಳಿರಲ್ಲ, ಇವಳಿಗೆ 10 ವರ್ಷ. ಇವಳು ಝೂಝು ಅಂತ ಹೇಳಿ. ಇದು ಮ್ಯಾಕ್ಸಿ ಅಂತ ಹೇಳಿ. ಕೃಷ್ಣ, ಇವಳು ಮ್ಯಾಕ್ಸಿ. ಇವಳನ್ನು ಸಾಕಿದವರು ಒಬ್ರು ಡೆತ್ ಆದ್ರು. ಅವ್ರು ಪ್ರೆಗ್ನೆಂಟ್ ಇದ್ದಾಗ ಡೆತ್ ಆದ್ರು. ಅಪ್ಪ ಕ್ಯಾನ್ಸರ್ ಅಲ್ಲಿ ಡೆತ್ ಆದ್ರು. ಹಾಗಾಗಿ ಇವಳು ನಮ್ಮಲ್ಲಿ. ಅದು ರೂಬಿ. ಸೇಮ್ ಬ್ಲಾಕ್. ನಿಮ್ಗೆ ಈ ಎಲ್ಲಾ ನಾಯಿಗಳದ್ದು ಹೆಸರುಗಳು ಹೆಂಗ್ ಜ್ಞಾಪಕ ಇಟ್ಕೊಂಡಿರ್ತೀರ ನೀವು? ನಾನೇ ಇಟ್ಟದಲ್ಲ, ಹಾಗೆ ನಾನು ನೆನಪಿರುತ್ತೆ. ಇದು ಕೂಡ ಬ್ರೌನಿ. ಆಲ್ಮೋಸ್ಟ್ ಬ್ರೌನಿ ನಮ್ಮಲ್ಲಿ ಜಾಸ್ತಿ ಹೆಸರು. ಬ್ರೌನಿ ಜಾಸ್ತಿ. ಇದು ಬ್ರೌನಿ, ಇದು ಕೂಡ ಬ್ರೌನಿ. ನೀವು ಹೋಗಿ, ನಾನು ಬರ್ತೇನೆ. ಓ, ಇಲ್ಲೂ ಇಷ್ಟೊಂದು ಇದೆಯಾ? ಅವರೀಗ ಮೇಲೆ ಹಾರಿದ್ರು ಉಂಟಲ್ಲ, ನಾನು ಕೆಳಗೆ ಬೀಳ್ತೇನೆ. ಸ್ಪೂನಿ, ಇವನು ಸ್ಪೂನಿ ಅಂತ ಹೇಳಿ. ಯಾವ್ದು ಏನು ಮಾಡುದಿಲ್ಲ. ಸ್ಪೂನಿ, ಬಾಬಾ, ಬಿಂಗೋ, ಗೋಲು, ವೈಟಿ, ಪಿಂಕು, ಬ್ರೌನಿ. ಅದು ಅದಕ್ಕೆ ನಾವು ಅಸ್ವಸ್ಥ ಅಂತ ಕರೆಯುವುದು. ಅದು ನರವಟ್ಟೆಗಳೆಲ್ಲ. ಅದು ಬ್ಲ್ಯಾಕಿ. ಅಲ್ಲಿ ಸಹ ಇದ್ದಾರೆ ನೋಡಿ. ಇಷ್ಟು ಜಾಗ ಇವುಗಳಿಗೆ. ಇವುಗಳಿಗೆ ಕೇಜ್ ಗೂಡು ಮಾಡಿ ಹಾಕುದಿಲ್ಲ. ನನಗೆ ಹೇಗೆ ಫ್ರೀಡಮ್ ಇದೆ, ನನಗೆ ಹೇಗೆ ಸುತ್ತಾಡ್ಬೇಕಂತ ಅನ್ನಿಸ್ತದೆ, ಇವುಗಳಿಗೂ ಕೂಡ ಸುತ್ತಾಡ್ಬೇಕಂತ ಹೇಳಿ ಆಸೆ ಖಂಡಿತವಾಗ್ಲೂ ಇರ್ತದೆ. ಯಾಕೆ ಹೇಳಿದ್ರೆ ಪ್ರಾಣಿ ಮನ್ಸು, ಹಸಿವು ಎಲ್ಲ ಒಂದೇ. ಅದಕ್ಕೋಸ್ಕರ ಹೆಸರು ಒಂದು ಪ್ರಾಣಿ ಅಂತ ಹೇಳಿ. ಇವನು ಮುಸುಂಟ, ಒಂದು ಮುಖ ಉದ್ದ ಅಲ್ಲ, ಅದಕ್ಕೆ ಅವನಿಗೆ ಸ್ಪೂನಿ ಅಂತ ಇಟ್ಟದ. ಬಾ, ಅವನು ಪರಿಚಿತ ಉಂಟಲ್ಲ, ಇಡೀ ನನ್ನನ್ನು ಇದು ಮಾಡಿ ಹಾಕ್ತಾನೆ. ಅದು ಬಿಂಗು. ಮೇಡಮ್, ಎಲ್ಲ ಒಂದೊಂದು ಇದ್ರಲ್ಲಿ ಸಿಕ್ಕಿದವರು. ಅವಳಿಗೆ ಹುಳ ಆಗಿತ್ತು ಸಿಗುವಾಗ, ಸಣ್ಣ ಮರಿ. ಮೇಡಮ್, ಇಲ್ಲಿ ಈಗ ಊಟದ ವ್ಯವಸ್ಥೆ ಎಲ್ಲ ಯಾವ ರೀತಿ ಇರುತ್ತೆ ಇಲ್ಲಿರೋ ಪ್ರಾಣಿಗಳಿಗೆ? ಬೆಳಿಗ್ಗೆ ರಾತ್ರಿ ಚಿಕನ್ ರೈಸ್. ಹೌದು, ಬೇಯ್ತಾ ಉಂಟಲ್ಲಿ, ನೀವು ನೋಡ್ಲಿಲ್ಲ ಅನ್ಸುತ್ತೆ. ಇಲ್ಲಿ ಅವರಿಗೆ ನಾನೀಗ ಸಪರೇಟ್ ಮಾಡಿದ್ರೆ, ಒಂದು ಮೇಲಿನವರಿಗೆ ನಾನೇ ಬೇಯಿಸ್ತಾ ಇದ್ದೇನೆ, ಇಲ್ಲಿ ಅಮ್ಮ ಬೇಯಿಸ್ತಾ ಇದ್ದಾರೆ. ಇಬ್ರು ಸೇರಿಕೊಂಡೆ ಮಾಡುದು. ಅಲ್ಲಿಗೆ ಒತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಈಗ ನೆಕ್ಸ್ಟ್ ಅಸ್ತ್ರವಲೆ ಮಾಡುವ ಪ್ಲಾನ್ ಅಲ್ಲಿ ಇದ್ದೇವೆ. ಹಾಕಿದ್ದೇನೆ ಪೋಸ್ಟ್, ಅಸ್ತ್ರವಲೆ ಮಾಡ್ಬೇಕಂತ ಹೇಳಿ. ಈಸಿ ಆಗ್ತದೆ, ಫಾಸ್ಟ್ ಆಗ್ತದೆ ಅಂತ ತೋರಿಸ್ತೇನೆ ನಿಮ್ಗೆ. ಇವಿಷ್ಟು ಮಕ್ಕಳು ಇಲ್ಲಿ. ನೀವ್ ಎದುರು ಹೋಗಿ, ಎಲ್ಲ ಮೈ ಮೇಲೆ ಹಾರ್ತಾರೆ.
ಬಟ್ ಯಾವ ಪ್ರಾಣಿನೂ ಯಾವ ನಾಯಿನೂ ಇಲ್ಲಿ ಬರೀ ಬೊಗ್ಲದ್ ಬಿಟ್ರೆ ಏನು ಮಾಡಲ್ಲ. ಏನು ಮಾಡಲ್ಲ. ಜೋರ್ ಅವುಗಳಿಗಿಂತ ಜೋರ್ ಇರುದು ನಾನು ಒಬ್ಬಳೆ. ಕಚ್ಚಿದ್ರೆ ನಾನೇ ಕಚ್ಚಬೇಕಷ್ಟೇ. ನೋಡಿ ಇದು ನಮ್ಗೆ ಇವತ್ತಿನ ಇಲ್ಲಿ ಕೆಳಗಿನವರಿಗೆ ಇಷ್ಟು ಜನರಿಗೆ ಇಲ್ಲಿ ಊಟ ಚಿಕನ್ ರೈಸ್ ತೋರಿಸ್ತೇನೆ ಒಂದು ನಿಮಿಷ. ನೀರು ಯಾಕೆ ಇಷ್ಟು ನೀರು ಯಾಕೆ ಹಾಕಿದ್ದೇನೆ ಹೇಳಿದ್ರೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಬೆಂಕಿ ನೋಡಿ ಸ್ವಲ್ಪ ಇರುದು, ಸ್ವಲ್ಪ ಹೊತ್ತಲ್ಲಿ ಒಳ್ಳೆ ಆಗ್ತದೆ ಅನ್ನ. ಮೇಡಮ್ ಇದು ಬೆಳಗ್ಗೆ ಮತ್ತು ರಾತ್ರಿ 2 ಟೈಮ್ ಇರುತ್ತೆ. 2 ಟೈಮ್. ಇದು ಈಗ ಬೆಳಿಗ್ಗೆಗೆ. ಇದು ಬೆಳಗ್ಗೆಗೆ. ಹೌದು. ಓಕೆ ಮೇಡಮ್, ಇದು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಿದ್ದೀರಾ ಈಗ? ದಿವಸಕ್ಕೆ 30 kg ಬೇಕು. ಒಂದು ದಿವಸಕ್ಕೆ 30 kg ರೈಸ್, 30 kg 30 kg ಅಕ್ಕಿ 10 kg 10 kg ಚಿಕನ್. ಹೌದು, ಒಂದು ದಿವಸಕ್ಕೆ. ಬೆಳಿಗ್ಗೆಗೆ ಈಗ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೇನೆ, 35 kg ಹಾಕ್ತಾ ಇದ್ದೇನೆ. ಸ್ವಲ್ಪ ನಾಯಿಗಳು ಜಾಸ್ತಿ ಆಗಿದೆ. ಬೆಳಿಗ್ಗೆ 20 kg ಹಾಕಿದ್ರೆ ಈಗ 20 kg ಇದು ಬೆಳಿಗ್ಗೆ 20 kg. ಸಂಜೆಗೆ 15 kg ಆ ತರ ಮಾಡುದು. ಸಂಜೆ ಸ್ವಲ್ಪ ಲೇಟ್ ಆಗಿ ಹಾಕುದು, ಯಾಕೆ ಹೇಳಿದ್ರೆ ಬೆಳಿಗ್ಗೆ ಹೊತ್ತು ಊಟ ಈಗ ಲೇಟ್ ಆಗ್ತಾ ಉಂಟಲ್ಲ, ಬೆಂಕಿಯಲ್ಲಿ ಮಾಡಿದ ಮೇಲೆ ಲೇಟೇ ಆಗ್ತಾ ಉಂಟು ಎಲ್ರಿಗೂ. ಮೇಡಮ್ ಹಾಗಾದ್ರೆ ಈಗ ಬೆಳಗ್ಗೆ ಇನ್ನು ಕೊಟ್ಟಿಲ್ಲ, ಇನ್ನು ಕೊಡ್ಬೇಕು. ಈಗ ಕೊಡ್ಬೇಕು. ಇದಾದ್ಮೇಲೆ ಈಗ ಊಟ ಕೊಡ್ಬೇಕು ಅವ್ರಿಗೆ. ಇವತ್ತು ಲೇಟ್ ಆಯ್ತು, ಇನ್ನೂ ಸಹ ಲೇಟ್ ಆಯ್ತು ಇವತ್ತು. ಯಾರು ಎಲ್ಲ ಬನ್ನಿ. ಇವರೆಲ್ಲ ಸ್ಕಿನ್ ಇನ್ಫೆಕ್ಷನ್. ಮೇಡಮ್ ಆಚೆಯಿಂದ ನೋಡಿದ್ರೆ ನಮ್ಗೆ ಒಳಗಡೆ ಈ ರೀತಿ ಎಲ್ಲ ಇದೆ ಅಂತ ಅನ್ಸೋದೇ ಇಲ್ಲ ಅಲ್ವಾ ಮೇಡಮ್? ಅಲ್ಲ, ಈ ಸುತ್ತಮುತ್ತ ಇಲ್ಲಿ ಜನರು ನಿಮ್ಗೇನು ಅಂದ್ರೆ ಇಲ್ಲಿ ಸೌಂಡ್ ಆಗ್ತಿದೆ? ಇಲ್ಲ, ಈಗ ನೀವು ಬಂದಾಗ ಬೊಗಳುತ್ತೆ, ಇಲ್ಲಾಂದ್ರೆ ಏನು ಇಲ್ಲಾಂದ್ರೆ ಸುಮ್ನೆ ಇರುತ್ತೆ. ಯಾರು ಹೊಸೊಬ್ರು ಬಂದಾಗ ಮಾತ್ರ ಬೊಗಳುತ್ತೆ ಅಷ್ಟೇ. ಹೊಸಬ್ರು ಬಂದಾಗ ಮಾತ್ರ ಬೊಗಳುದು, ಇಲ್ಲಾಂದ್ರೆ ಬೊಗಳುತ್ತೆ. ಬಾ, ಇವನು ಬುಲ್ಲ ಸಣ್ಣ ಮರಿ ಇದ್ದಾಗ ಸಿಕ್ಕಿದ್ದು ನಂಗೆ. ಇದು ನಮ್ದೊಂದು ಚಿಕ್ಕ ಆಫೀಸ್. ಇದು ಓಟಿ ಸೆಕ್ಷನ್. ಇದು ಆಕ್ಚುಲಿ ರಾತ್ರಿ ಅವರಿಗೆ ಮಳೆ ಬಂದಾಗ ಇಲ್ಲಿ ಶಿಫ್ಟ್ ಮಾಡ್ತೇನೆ. ಇದು ಡೋರ್ ಓಪನ್ ಇಟ್ರೆ ಅಲ್ಲಿ ಅವ್ರು ಸೀದಾ ಬಂದು ಇಲ್ಲಿ ಮಲಗ್ತಾರೆ. ಮೊದ್ಲು ನಾವ್ ಇಲ್ಲೇ ಬೇಯಿಸ್ತಾ ಇದ್ದದ್ದು ಅಲ್ಲಿ. ಈಗ ಗ್ಯಾಸ್ ಇಲ್ಲಲ್ಲ, ಗ್ಯಾಸ್ ಇಲ್ಲದೀಗ ಬೆಂಕಿ ಹಾಗೆ. ಇಲ್ಲ, ಬೆಳಿಗ್ಗೆ ನಮ್ಮದು 10 ಗಂಟೆಗೆ ಊಟ ಹಾಕಿ ಆಗ್ತದೆ. ಇವತ್ತು ಲೇಟ್ ಆದ ಕಾರಣ ನಮ್ಮ ಹತ್ರ ಸ್ವಲ್ಪ ಪೆಡಿಗ್ರಿ ಎಲ್ಲ ತಂದು ಕೊಟ್ಟದ್ದಿತ್ತು. ಅದನ್ನೇ ಬೆಳಿಗ್ಗೆ ಒಂದ್ಸಲ ಹಾಕಿ ಬಿಟ್ಟದ. ಅಮ್ಮನಿಗೆ ಹೇಳಿಬಿಟ್ಟೆ, ಬೆಳಿಗ್ಗೆ ಒಂಚೂರು ಹಾಕಿಬಿಡು ಪೆಡಿಗ್ರಿ ಅನ್ನ. ಬೆಳಿಗ್ಗೆ ಒಂಚೂರು ಪೆಡಿಗ್ರಿ ಹಾಕಿ ಬಿಟ್ರೆ ಅಲ್ಲಿ ಪೆಡಿಗ್ರಿ ಹಾಕಿ ಬಿಟ್ರೆ ಹೊಟ್ಟೆ ಸ್ವಲ್ಪ ಅವ್ರದ್ದು ತುಂಬತದೆ. ಇದು ಶ್ಯಾಮ್ ಅಂತ ಹೇಳಿ. ಶ್ಯಾಮ್ ಬಾಬು. ಇದು ಮಿಂಚು. ಇವಳು ಜೂರಿ. ಇದು ಸ್ಯಾಂಡಿ. ಅದು ಲಡ್ಡು. ಅದು ಬೀಗು. ಇದು ನಾಗು. ಅದು ಡಾಬಿ, ನಿಮ್ಮ ಹಿಂದೆ ಇದ್ದದ್ದು ಇನ್ನೊಂದು ಬಾಲ ಚಿಕ್ಕದುಂಟು. ಇದು ಡಾಬಿ. ಅವಳು ಸ್ಟೆಲ್ಲಾ ಬೇಬಿ. ಇಲ್ಲೊಂದಿದ್ಯಾ? ಯಬ. ಈ ಮಕ್ಕಳು ಇಲ್ಲಿ. ಇದು ಮೊದಲು ನಮ್ದು ಕ್ಯಾಟ್ ಹೌಸ್ ಇತ್ತು. ನಮ್ಗೆ MRP ಅವರು ಫಂಡ್ ಸ್ಯಾಂಕ್ಷನ್ ಮಾಡಿದ್ರು, CSR ಫಂಡ್. ಹಾಗಾಗಿ ಅಲ್ಲಿ ಕ್ಯಾಟ್ ಹೌಸ್ ಮಾಡಿದೆ. ಇಲ್ಲಿ ಇವುಗಳನ್ನು ಶಿಫ್ಟ್ ಮಾಡಿದೆ. ಇವರಿಗೆ ರಾತ್ರಿ ಮಲಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಮಳೆಗೆ. ಸೊ ಈಗ ಇಲ್ಲಿ ಇವರು. ನಿಮ್ಗೆ ನಾನು ಅಂದ್ರೆ ನಿಮ್ ಡೈಲಿ ಎಕ್ಸ್ಪೆನ್ಸ್ ಏನಾದ್ರು ಕೇಳ್ಬೋದಾ? ಎಷ್ಟು 3500 ಆಗ್ತದೆ ಒಂದು ದಿವಸಕ್ಕೆ. ಹೌದು. ಕ್ಯಾಟ್ ಫುಡ್, ಬೆಕ್ಕುಗಳಿಗೆ ಕ್ಯಾಟ್ ಫುಡ್ ಮಾತ್ರ. ನಾಯಿಗಳಿಗೆ ಚಿಕನ್ ರೈಸ್ ಒಂದು ದಿವಸಕ್ಕೆ ನಮ್ಗೆ 3500 ರೂಪಾಯಿ ಖರ್ಚಾಗುತ್ತೆ. ಕೆಲವರು ಯಾವ್ದು ಬರ್ಡೇ ಇದ್ರೆ, ಆನಿವರ್ಸರಿ ಇದ್ರೆ ಸೊ ಹೇಳ್ತಾರೆ ಒಂದು ದಿವಸದ ಊಟದ ನನ್ನ ಲೆಕ್ಕದಲ್ಲಿ ಅಂತ ಹೇಳಿ ಕೊಡ್ತಾರೆ. ಕೆಲವರು ಅಕ್ಕಿ ತಂದು ಕೊಡ್ತಾರೆ. ಮೇಡಮ್ ಅಂದ್ರೆ ಆಚೆನೆ ಅವರೇ ಫುಡ್ ಕಳಿಸ್ಕೊಡ್ಬೋದಾ ಅಥವಾ ಕೊಡ್ಬೋದು? ಅವರೇ ಬೇಯಿಸಿ ಕಳಿಸಿಕೊಟ್ರು ಒಳ್ಳೇದು. ಆದ್ರೆ ಮೊದ್ಲೇ ನಮ್ಗೆ ಹೇಳ್ಬೇಕು, ಯಾಕೆ ಹೇಳಿದ್ರೆ ನಾನಿಲ್ಲಿ ಬೇಯಿಸ್ತೇನಲ್ಲ, ಹಾಳಾಗಬಾರ್ದು. ಈಗ ನಿನ್ನೆ ನಮ್ಗೆ ರೈಸ್ ಬಂತು, ಒಬ್ರು ಕಳಿಸಿಕೊಟ್ರು. ಉಳ್ದ ಅನ್ನವನ್ನ ತಣ್ಣೀರಲ್ಲಿ ಹಾಕಿಟ್ಟೆ. ಇವತ್ತು ಬೆಳಗ್ಗೆ ಇದಕ್ಕೆ ಮಿಕ್ಸ್ ಮಾಡಿದೆ. ಸೊ ಹಾಗೆ ಮೊದ್ಲೇ ಹೇಳಿಕೊಟ್ರೆ ಇದ್ರೆ ವೈಟ್ ರೈಸ್ ಬಳಸ್ತಾ ಅಥವಾ ಬಾಯ್ಲ್ಡ್ ರೈಸ್ ಬಳಸ್ತಾ? ವೈಟ್ ರೈಸ್ ಯೂಸ್ ಮಾಡ್ತೀವಿ. ತುಂಬಾ ಜನ ಕೇಳಿದ್ರು ವೈಟ್ ರೈಸ್ ಹೀಟ್ ಆಗತ್ತಂತೆ. ಹೌದಾ? ಆತರ ಏನಿಲ್ಲ. ಒಂದು ಸ್ಪೂನ್ ತುಪ್ಪ, ಒಂದು ಸ್ಪೂನ್ ಆ ವೈಟ್ ರೈಸ್ಗೆ 1 ಸ್ಪೂನ್ ತುಪ್ಪ ಹಾಕಿದ್ರೆ ಸಾಕು. ಇಲ್ಲ ಕೊಬ್ಬರಿ ಎಣ್ಣೆ ಹಾಕಿದ್ರು ತೊಂದರೆ ಇಲ್ಲ, ತುಪ್ಪ ಹಾಕಿದ್ರೆ ಇನ್ನೂ ಒಳ್ಳೇದು. ಇಲ್ಲಿ ತನಕ 10 ವರ್ಷದಿಂದ ನಾನು ಅದನ್ನೇ ಯೂಸ್ ಮಾಡುದು. ನನ್ನ ನಾಯಿಗಳಿಗೆ ಏನೂ ತೊಂದರೆ ಆಗ್ಲಿಲ್ಲ. ಮೇಡಮ್ ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ನಾಯಿಗಳಿತ್ತು ಅಂತ ಕೇಳ್ಬೋದಾ? ಸ್ಟಾರ್ಟ್ ಮಾಡಿದಾಗ ಬೆಕ್ಕುಗಳು ಸುಮಾರು 25-30 ಇತ್ತು. ನಾಯಿಗಳಿದ್ದದೆಷ್ಟು? ಒಂದು 5 ಒಂದು ಚಿಕ್ಕ ಮರಿಯನ್ನೆಲ್ಲ ತಂದು ಆಗಂದ್ರೆ ಹೇಳಿದ್ರೆ ಆ ಮನೆಯಲ್ಲಿ ಬೇಡ ಇಟ್ಕೊಳ್ಳೋದು, ಕೊಡುವ ಯಾರಿಗಾರು ಸಾಕುವರಿಗೆ, ಆ ತರ ಕೊಡ್ತಾ ಇದ್ದದ್ದು. ಆಮೇಲೆ ಮರಿಗಳನ್ನ ಅಡಾಪ್ಷನ್ ಮಾಡೋದು ಕಡಿಮೆ ಆಯ್ತು, ಹೆಣ್ಣು ನಾಯಿಗಳಲ್ಲ. ಆಮೇಲೆ ಕೆಲವರದ್ದು ಉಂಟು, ಹೇಗೆ ಹೇಳಿದ್ರೆ ಕಾಟ್ ಅಂತ, ಕಾಟ ನಾಯಿ ಅಲ್ಲ ಅಂತ ಹೇಳಿ ನನ್ನ ಹತ್ರ ಹೇಳಿಕೆ ಬರುದಿಲ್ಲ. ಯಾಕೆ ಹೇಳಿದ್ರೆ ನಾನು ಹೇಳ್ತೇನೆ ಕಾಟ ಹೇಳಿ, ನಾವು ಕೂಡ ಕಾಟಗಳೇ ಅಲ್ಲ ಅಂತ, ನಾವು ಕೂಡ ಊರಿನವರೇ ಅಲ್ಲ. ಸೊ ಹಾಗಿರುವಾಗ ಅವುಗಳು ಕಾಟ ಆದ್ರೆ ನಾವು ಕೂಡ ಕಾಟ ಆಗ್ತೇವಂತ. ಇನ್ನು ಕೆಲವರದ್ದು ಉಂಟು, ನಮ್ಗೆ ಲ್ಯಾಬ್ ಬೇಕು,
ನಮ್ಗೆ ಜರ್ಮನ್ ಶೆಪರ್ಡ್ ಬೇಕು, ನಮ್ಗೆ ರಾಟ್ ವೀಲರ್ ಬೇಕು, ಎಲ್ಲ ಫಾರಿನ್ ಬ್ರೀಡ್ಸ್ ಎಲ್ಲ ಕೊಡುವ, ಎಲ್ಲ ಬ್ರೀಡ್ಗಳು ಕೊಡುವ. ಆದ್ರೆ ನನ್ನ ನಾಯಿಗಳಿಗೂ ಆಸೆ ಇರುದಿಲ್ವಾ ಫಾರಿನರ್ಸ್ ಆಗಿರ್ಬೇಕಂತ ಹೇಳಿ. ಕರೆಕ್ಟ್ ಅಲ್ಲ? ಅವ್ರು ಯಾಕೆ ಊರಿನವರಾಗಿರ್ಬೇಕು? ಮತ್ತೆ ಯಾರು ನಂತರ ಮಾತಾಡ್ಲಿಕ್ಕೆ ಬರುದು, ಸುಮ್ಮನೆ ಇರ್ತಾರೆ. ಮೇಡಮ್, ನಿಮ್ ಪರ್ಸನಲ್ ಲೈಫ್ ಬಗ್ಗೆ ಏನಾದ್ರು ಕೇಳ್ಬೋದಾ? ಅಂದ್ರೆ ಈಗ ನೀವು ಇಲ್ಲಿ ಅಂದ್ರೆ ನೀವು ಫ್ಯಾಮಿಲಿ ಸಮೇತ ಇಲ್ಲೇ ಇರೋದು? ಎಲ್ಲೇ ಇರೋದು, ನಮ್ಮ ಮನೆ ಅದೇ ಇಲ್ಲೇ ಇರೋದು. ಮೇಡಮ್, ನಿಮ್ಗೆ ಮಕ್ಕಳು? ಒಂದು ಮಗಳಿದ್ದಾಳೆ, UKG, ಈಗ ನೆಕ್ಸ್ಟ್ UKG ಅವಳು. ಮೇಡಮ್, ನಿಮ್ ಫ್ಯಾಮಿಲಿ ಸಪೋರ್ಟ್ ನಿಮ್ಗೆ ಯಾವ ರೀತಿ ಇದೆ? ತುಂಬಾ ಇದೆ, ತುಂಬಾ ಒಳ್ಳೆ. ಯಾಕೆ ಹೇಳಿದ್ರೆ ನನ್ನ ಫ್ಯಾಮಿಲಿ, ನನ್ನ ಅತ್ತೆ ಮತ್ತೆ ನನ್ನ ಗಂಡ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ಬಹುಶಃ ನಾನು ಇಷ್ಟು ದೊಡ್ಡ ಟ್ರಸ್ಟ್ ಮಾಡ್ತಾನೂ ಇರ್ಲಿಲ್ಲ. ಯಾಕೆ ಹೇಳಿದ್ರೆ ನಾನು ಸ್ಟಾರ್ಟ್ ಮಾಡುವಾಗ ಒಂದು ಶೆಲ್ಟರ್ ಇತ್ತು ಎಲ್ಲಿ ಮೇಲೆ, ಒಂದೇ ಒಂದು ಶೆಲ್ಟರ್. ಆಗ ಬೆಕ್ಕುಗಳನ್ನೆಲ್ಲ ನಾನಂದ್ರೆ ರಾತ್ರಿ ಹೊತ್ತು ಕೇಜಲ್ಲಿ ಹಾಕ್ತಾ ಇದ್ದೆ. ಆದ್ರೆ ದೇವರ ದಯದಲ್ಲಿ, ಅವರ ಸಪೋರ್ಟ್ ಇಂದ, ಯಾಕೆ ಹೇಳಿದ್ರೆ ಈ ಜಾಗ ನನ್ನದಲ್ಲ, ಸೊ ನನ್ನ ಅಪ್ಪನ ಮನೆದಲ್ಲ ಜಾಗ, ಅವರು ಮಾಡು ಅಂತ ಹೇಳಿ ಬಿಟ್ರೆ ಅಷ್ಟೇ ನಾನು ಮಾಡ್ಲಿಕ್ಕೆ ಆಗುದು, ಇಲ್ಲದ್ರೆ ನಾನು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನೀನ್ ಮಾಡ್ತೀಯ, ಸರಿ ಮಾಡು, ನೀನಾದ್ರೂ ಮಾಡ್ತೀಯಲ್ಲ, ಯಾರಾದ್ರೊಬ್ರು ಮಾಡ್ಬೇಕಿಂತ ಕೆಲಸಗಳನ್ನ, ನಿನ್ನಿಂದಲೇ ಶುರು ಆಗ್ಲಿ ಅಂತ ಹೇಳಿದ್ರು. ಹಗ್ಗ ಇಟ್ಟದನ್ನ ಬಿಟ್ಟು ಬಿಟ್ರು, ನಾನು ಮಾಡ್ತಾ ಹೋದೆ. ಅದೇ ಹೇಳ್ತಾ ಇದ್ದಾರೆ ನನ್ನ ಗಂಡ, ಸಾಕ್ಷಿ ಒಂದು ಹೇಳಿದಿ ಸಾಕ್ಷಿ ನೀನು ಅಂತ. ಇದಲ್ಲ ಅದು ಆ ಶೆಲ್ಟರ್, ಒಂದು ಹೇಳಿದಿ ಸಾಕ್ಷಿ, ಎಷ್ಟು ಶೆಲ್ಟರ್ ಮಾಡಿದಿ ನೀನು ಅಂತ ಹೇಳಿದ್ರು. ಇರ್ಲಿ ಬಿಡಿ, ಯಾಕೆ ಹೇಳಿದ್ರೆ ಮಾವನಿಗೆ ಜಾಗ ಮಾರ್ಲಿಕ್ಕೆ ಇರ್ಲಿಲ್ಲ, ನನ್ನ ಗಂಡನಿಗೆ ಅದಕ್ಕಿಂತ ಮುಂಚೆ ಮಾರ್ಲಿಕ್ಕಿಲ್ಲ. ಹಾಗಿರುವಾಗ ತೋಟ ಇದೆ, ತೋಟದ ಮಧ್ಯೆಯಲ್ಲಿ ಇವ್ರು ಸಹ ಇರ್ಲಿ, ಅದಕ್ಕೇನು ಸಪೋರ್ಟ್ ಮಾಡ್ತಾರೆ ತುಂಬಾ. ಸೂಪರ್ ಸೂಪರ್. ಅಂದ್ರೆ ಮೇಡಮ್, ಈ ರೀತಿ ಕೆಲಸಗಳಿಗೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಹೌದು. ಗಾಯಗೆ ಏನಿರ್ಲಿಲ್ಲ, ಹುಷಾರಿ ಅವರು ಟ್ರೀಟ್ಮೆಂಟ್ ಎಲ್ಲ ಮಾಡಿ ಆದ ಮೇಲೆ ಇಲ್ಲಿ ತಂದು ಕೊಟ್ಟದ್ದು. ದಿನದ 2 ಹೊತ್ತು ಊಟ ಮಾಡ್ತಾಳೆ, ಆದ್ರೆ ಬಾರಿ ಜೋರಾಗಿದ್ದಾಳೆ ಮಾತ್ರ. ಬೆಕ್ಕನೆಲ್ಲ ಓಡಾಡಲ್ವಾ? ನಡಿತಾಳೆ, ನಡೆಯುವುದೆಲ್ಲ ಮಾಡ್ತಾಳೆ. ಇವಳು ಗೊಂಡಿ ಅಂತ ಹೇಳಿ, ಇದು ಕೂಡ ಆಕ್ಸಿಡೆಂಟ್, ಸೂರತ್ ಕಲ್ಲಲ್ಲಿ ಆಕ್ಸಿಡೆಂಟ್ ಆದದ್ದು. ಇದು ಇಲ್ಲಿದ್ದು ನೋಡಿ, ಇಲ್ಲಿ ಬೇಯ್ತಾ ಉಂಟು. ಅಂದ್ರೆ ಅಲ್ಲಿ ಸಪರೇಟ್, ಅದು ಸಪರೇಟ್, ಇದು ಸಪರೇಟ್. ಇಲ್ಲಿದ್ದು ಬೆಂದ ಆಗಿದೆ, ಇನ್ನ ಹಾಕ್ಬೇಕು. ಮೇಡಮ್, ಅದ್ ನೀವು ಮೇಲೆ ಹಾಕಿರೋ ತುಪ್ಪ ಅನ್ಸುತ್ತಲ್ಲ? ತುಪ್ಪ ಅಲ್ಲ, ಅರಿಶಿನ ಪೌಡರ್ ಮತ್ತೆ ತೆಂಗಿನ ಎಣ್ಣೆ. ಅದು ಕಟ್ ಸಾಂಬಾರ್, ಅದಕ್ಕೆ ಬೇಕಾಗಿಲ್ಲ. ವೈಟ್ ರೈಸ್ ಇರುತ್ತಲ್ಲ, ಬೆಳ್ತಿಗೆ ಅಕ್ಕಿ ಇರುತ್ತಲ್ಲ, ಕಟ್ ಸಾಂಬಾರ್ ಬಾಯ್ಲ್ ರೈಸೇ ಬರುತ್ತೆ. ಓಕೆ ಮೇಡಮ್, ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ನಂಗೆ ಅರ್ಥ ಆಗ್ಲಿಲ್ಲ. ಅದು ಕಟ್ ಸಾಂಬಾರ್ ನಿಮ್ಗೆ ಸ್ಟೋರ್ ಅಲ್ಲಿ ಸಿಗುವಂತದ್ದು ಕಟ್ ಸಾಂಬಾರ್ ಅಂತ ಹೇಳಿ. ಬಾಯ್ಲ್ ರೈಸ್, ನಿಮ್ಮಲ್ಲಿ ಬಾಯ್ಲ್ ರೈಸ್ ಹೇಳಿದ್ರೆ ಇಲ್ಲಿ ಕೆಂಪು ರೈಸ್ ಇರುತ್ತೆ, ಕೆಂಪು ವೈಟ್ ಅಲ್ಲಿ ಬರುತ್ತೆ, ಅದು ಬಾಯ್ಲ್ ರೈಸ್ ಆಕ್ಚುಲಿ. ಬೆಳ್ತಿಗೆ ಅಂದ್ರೆ ವೈಟ್ ರೈಸ್, ನಾವು ದೋಸೆ ಎಲ್ಲ ಮಾಡ್ತೇವಲ್ಲ ಅದು. ಆ ಅಕ್ಕಿಗೆ ಮಾತ್ರ ತುಪ್ಪ, ಇದಕ್ಕೆ ಬೇಡ, ಇದಕ್ಕೆ ಬೇಕಾಗುದಿಲ್ಲ. ಇದು ಮುತ್ತು ಅಂತ ಹೇಳಿ. ಮುತ್ತು? ಹೌದು. ಇವನಿಗೆ ಕಿವಿ ಇನ್ಫೆಕ್ಷನ್ ಆಗಿ ಹುಳ ಆಗಿತ್ತು, ಈಗ ಹುಷಾರಾಗಿದ್ದಾನೆ. ಆದ್ರೆ ಸ್ವಲ್ಪ ಸ್ವಲ್ಪ ಪೌಡರ್ ಹಾಕ್ತಾ ಇರ್ಬೇಕು. ಮೇಡಮ್, ನಿಮ್ಗೆ ಯಾವತ್ತಾದ್ರೂ ನಿಮಗೆ ಬೇಜಾರಾಗಲ್ವಾ? ಏನಕ್ಕೆ? ಅಂದ್ರೆ ಪ್ರತಿ ದಿವಸ ಇದೇ ಕೆಲಸ ನೋಡ್ತಾ ಇರ್ತೀರಾ, ಮಾಡ್ತಾ ಇರ್ತೀರಲ್ಲ? ಬೇಜಾರಾಗ್ತಿದ್ರೆ ನಾನು ಕೆಲಸದವ್ರನ್ನ ಇಟ್ಟಿದ್ದೆ ಕೆಲಸಕ್ಕೆ. ಇಲ್ಲಿ ಯಾರು ಕೆಲಸದವ್ರು ಇಲ್ವಾ? ಯಾರಿಲ್ಲ, ನಾನೇ ಕೆಲಸದವಳು, ನನ್ನ ಅಮ್ಮ ಕೆಲಸದವರು, ಮತ್ತೆ ನನ್ನ ನಾದ್ನಿ ಇದ್ದಾಳೆ. ನಾವು 3 ಕೆಲಸದವರು. ಅಂದ್ರೆ ಒಟ್ಟು ನಿಮ್ ಫ್ಯಾಮಿಲಿ ರಿಲೇಟಿವ್ಸ್ ಯಾರಿಲ್ಲ, ನಾನು, ನನ್ನ ಅಮ್ಮ, ಅವ್ರ ಅಮ್ಮ ನಂದು. ಅಮ್ಮ ಇಲ್ಲೇ ಇರೋದು, ಮಂಗಳೂರಲ್ಲಿ, ಸುರತ್ಕಲಲ್ಲಿ ಇದ್ದಾರೆ. ನನ್ನ ತಮ್ಮ ಲೆಕ್ಚರರ್, ಎಕ್ಸ್ಪರ್ಟ್ ಕಾಲೇಜಲ್ಲಿ. ಸೊ ಬೆಳಿಗ್ಗೆ ನಂಗೆ ಬರ್ತಾರೆ ಹೆಲ್ಪ್ ಮಾಡ್ಲಿಕ್ಕೆ. ನನ್ನ ನಾದಿನ ಇದ್ದಾಳೆ, ಅವಳು ಬೆಂಗಳೂರಲ್ಲಿ ಇದ್ಲು, ಅವಳ ಹಸ್ಬೆಂಡ್ ಡೆತ್ ಆದ್ರು, ಹಾಗೆ ಇಲ್ಲಿದ್ದಾಳೆ, ಅವಳು ಹೆಲ್ಪ್ ಮಾಡ್ತಾಳೆ. ಒಳಗಡೆ ನನ್ನ ಅತ್ತೆ ಅಡಿಗೆದೆಲ್ಲ ನನ್ನ ಅತ್ತೆ ನೋಡ್ಕೊಳ್ತಾರೆ, ನಂಗೆ ಕೆಲಸ ಇಲ್ಲ. ನನ್ನದು ಹೊರಗಿನ ಅಡಿಗೆ ಕೆಲಸ, ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ನೀವೇ ಮಾಡೋದಿಲ್ಲ? ಎಲ್ಲ ನಾವೇ ಮಾಡೋದು, ಯಾರು ಕೆಲಸದವ್ರು ಇಲ್ಲ. ಮೇಡಮ್, ಅದು ಅಂದ್ರೆ ಇಷ್ಟೊಂದು ಸಿಸ್ಟಮ್ ನ ಮೇಂಟೈನ್ ಮಾಡಕ್ಕೆ ಆಗುತ್ತಾ? 2 ಕೈಯಲ್ಲಿ 3 ಜನ ಕೈಯಲ್ಲಿ ಆಗುತ್ತೆ? ಹುಡುಗಿಯರು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಖಂಡಿತ ಮಾಡ್ತೇನೆ. ನನ್ಗೆ ಅಂದ್ರೆ ಅಟ್ಯಾಚ್ಮೆಂಟ್ ಜಾಸ್ತಿ. ಮತ್ತೆ ನಾನು ಕೆಲಸದವ್ರನ್ನ ಇಟ್ಟಿದೆ, ಇಡ್ಲಿಲ್ಲ ಅಂತ ಹೇಳಿಲ್ಲ. ಕೆಲಸದವ್ರು ಇಟ್ಟಾಗ ಕ್ಯಾಟ್ ಹೌಸ್ ಅಲ್ಲಿತ್ತು ನಮ್ಮದು. ಆಗ ನಂಗೆ ಅವಾರ್ಡ್ ಫಂಕ್ಷನ್ ಇತ್ತು, ಬ್ಯಾಂಗ್ಳೂರಿಗೆ ಹೋಗಿದ್ದೆ. ಬರುವಾಗ ಸ್ಮೆಲ್ ಬರ್ತಾ ಉಂಟು, ಕ್ಲೀನ್ ಮಾಡಿದ ಮೇಲೂ ಸ್ಮೆಲ್ ಹೊಡಿತಾ ಉಂಟು. ಈಗ ನಿಮ್ಗೆ ಸ್ಮೆಲ್ ಬಂತ? ಸ್ಮೆಲ್ ಹೊಡಿತಾ ಉಂಟು. ಯಾಕೆ ಸ್ಮೆಲ್ ಹೊಡಿತದೆ ನೋಡಿದ್ರೆ, ಮೇಲೆಲ್ಲ ಗಲೀಜಾದದ್ದು ಹಾಗೆ ಇದೆ, ಹುಳ ಆಗಿತ್ತು. ಇವಳು ಕ್ಲೀನ್ ಮಾಡ್ಲಿಲ್ಲ, ಒದ್ದು ಓಡಿಸಿದೆ. ಅಂತವ್ರು ಬೇಡ. ಯಾಕೆ ಹೇಳಿದ್ರೆ, ನಾವು ಒಂದು ಕೆಲಸದವ್ರು ಹೇಳಿದ್ರೆ ಕೆಲಸದವ್ರ ತರ ನೋಡುದಿಲ್ಲ, ಫ್ಯಾಮಿಲಿ ತರ ನೋಡ್ತೇವೆ. ಅವರು ಕೂಡ ನನ್ನ ಮಕ್ಕಳನ್ನ ಅವರ ಮಕ್ಕಳಾಗೆ ನೋಡ್ಬೇಕು, ಅವ್ರ ಸಂಬಳಕ್ಕೋಸ್ಕರ ಕೆಲಸ ಮಾಡಬಾರ್ದು. ಸೊ ಅಂತವ್ರು ಮತ್ತೆ ನಂಗೆ ಬೇಡವೇ ಅಂತ ಹೇಳಿ ಬಿಟ್ಟು ಬಿಟ್ಟೆ. ಮತ್ತೆ ವಾರಕ್ಕೆ 1 ಸಲ ಇಲ್ಲ 2 ವಾರಕ್ಕೆ 1 ಸಲ ಪ್ರಶಾಂತ್ ಹೇಳಿ ಒಬ್ಬ ಇದ್ದಾನೆ, ತೋಟದ ಕೆಲಸ ಎಲ್ಲ ಮಾಡ್ತಾನೆ. ಅವನನ್ನೆಲ್ಲ ಒಂದ್ಸಲ ಕರೆದು ಎಲ್ಲ ಮಿಷಿನ್ ಹಾಕುದು, ಎಲ್ಲ ಅಂದ್ರೆ ಪಾಮಜಿ ಎಲ್ಲ ಆಗಿರ್ತದಲ್ಲ, ಜಾರ್ಬಾರ್ದಲ್ಲ, ಎಲ್ಲ ಒಂದ್ಸಲ ಮೋಟರಲ್ಲಿ ಮಿಷಿನ್ ಹಾಕಿ ಎಲ್ಲ ಒಂದ್ಸಲ ಕ್ಲೀನ್ ಮಾಡಿಸ್ತೇನೆ, 1-2 ವಾರಕ್ಕೆ 1 ಸಲ ಹಾಗೆ. ಇವರು ನನ್ನ ಮಾವ, ಅವ್ರೀಗ ಇಲ್ಲ, ಈ ಜಾಗದ ಓನರ್ ಅವರು.